ನಮಸ್ಕಾರ. ನೀವಿವತ್ತು 20,000 ರೂಪಾಯಿ ಕೊಟ್ಟರೆ ಸರಿಯಾಗಿ 1 ತಿಂಗಳ ನಂತರ ನಿಮ್ಮ ಅಕೌಂಟ್ನಲ್ಲಿ 20 ಲಕ್ಷ ರೂಪಾಯಿ ಇರುತ್ತೆ ಅಂದರೆ ನೀವು ನಂಬ್ತೀರಾ? ಕೇಳೋಕೆ ಎಷ್ಟು ಚಂದ ಅಲ್ವಾ? ಮಲಗಿದ್ದಲ್ಲೇ ಕೋಟ್ಯಾಧಿಪತಿಯಾಗೋ ಕನಸು ಯಾರಿಗಿರಲ್ಲ ಹೇಳಿ? ಆದರೆ ನಿಲ್ಲಿ, ಈ ಆಸೆಯೇ ನಿಮ್ಮನ್ನು ಬೀದಿಗೆ ತಂದು ನಿಲ್ಲಿಸಬಹುದು. ಮೊಬೈಲ್ ಸ್ಕ್ರಾಲ್ ಮಾಡ್ತಾ ಇದ್ರೆ ಸಾಕು, ಎದುರಿಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೇ ಪ್ರತ್ಯಕ್ಷವಾಗಿ ನಿಂತು ಕೇವಲ 20,000 ಹಾಕಿ ತಿಂಗಳಲ್ಲೇ 20 ಲಕ್ಷ ಬಾಚಿಕೊಳ್ಳಿ ಅಂತ ಹೇಳ್ತಿರೋ ವಿಡಿಯೋಗಳು ಸಿಕ್ಕಾಪಟ್ಟೆ ಹರಿದಾಡ್ತಿರಬಹುದಲ್ವಾ? ಕೇಳೋಕೆ ಎಷ್ಟು ಚಂದ ಅನ್ಸುತ್ತಲ್ವಾ? ಆದರೆ ಸ್ವಲ್ಪ ತಡೀರಿ, ಇದು ನಿಜಕ್ಕೂ ಕುಬೇರನ ಕಿವಿ ಮಾತಲ್ಲ. ನಿಮ್ಮ ಜೇಬಿಗೆ ಕನ್ನ ಹಾಕೋ ಸೈಬರ್ ಚೋರರ ಸ್ಕೆಚ್ ಇದು. ಕಣ್ಣಿಗೆ ಕಾಣುವುದೆಲ್ಲ ನಿಜ ಅನ್ಕೋಬೇಡಿ, ಯಾಕಂದ್ರೆ ಇವತ್ತು AI ಅನ್ನೋ ಮಾಯಾ ಜಾಲ ಬಂದಿದೆ. ನಿಮ್ಮ ನೆಚ್ಚಿನ ನಾಯಕರ ಮುಖವನ್ನೇ ಬಳಸಿ ಅವರಿಗೆ ಗೊತ್ತಿಲ್ಲದ ಹಾಗೆ ಮಾತಾಡಿಸೋ ಡೀಪ್ ಫೇಕ್ ತಂತ್ರಜ್ಞಾನವನ್ನ ಈ ವಂಚಕರು ಬಳಸ್ತಿದ್ದಾರೆ. ನಿಮ್ಮ ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ, ತಿಂಗಳಿಗೆ 10 ಪಟ್ಟು ಲಾಭ ಕೊಡೋಕೆ ಇದು ಮಂತ್ರದಂಡಾನ ಅಥವಾ ಮ್ಯಾಜಿಕ್ಕಾ? ಅಷ್ಟೊಂದು ಲಾಭ ಕೊಡೋದಕ್ಕೆ ಸಾಧ್ಯವಾಗಿದ್ರೆ ದೇಶದ ನ್ಯೂಸ್ ಪೇಪರ್ಸ್, ಸುದ್ದಿವಾಹಿನಿಗಳು ಹೆಡ್ಲೈನ್ ಹಾಕ್ತಾ ಇರಲಿಲ್ವಾ? ಮಾಧ್ಯಮಗಳು ಯಾಕೆ ಸುಮ್ಮನಿವೆ ಅಂದರೆ ನಮಗೂ ಗೊತ್ತು ಇದೆಲ್ಲ ಹಸಿ ಹಸಿ ಸುಳ್ಳು ಅಂತ. ಇಷ್ಟೆಲ್ಲ ಲೂಟಿ ಮಾಡೋ ವಂಚಕರಿದ್ರು ಇವ್ರ ಮೇಲೆ ಕ್ರಮ ಯಾಕಿಲ್ಲ ಅಂತೀರಾ? ಇಲ್ಲಿರೋ ಅಸಲಿ ಗಮ್ಮತ್ತೇ ಬೇರೆ. ಈ ಕಿರಾತಕರು ಕೂತಿರೋದು ಎಲ್ಲೋ ವಿದೇಶದಲ್ಲಿ, ಆಡೋದು ಅನಾಮಧೇಯ ಲಿಂಕ್ಗಳ ಮೂಲಕ. ಒಂದು ಲಿಂಕ್ ಕ್ಲೋಸ್ ಆದರೆ ಮತ್ತೊಂದು ಹೆಸರಲ್ಲಿ ಪ್ರತ್ಯಕ್ಷ ಆಗ್ತಾರೆ. ನಮ್ಮ ಪೊಲೀಸರು ಹಗಲು ರಾತ್ರಿ ಇವರ ಬೆನ್ನತ್ತಿದ್ರು ಇವರು ಕ್ಷಣಕ್ಕೊಂದು ರೂಪ ಬದಲಿಸುವ ಮಾಯಾವಿಗಳು. ಸರ್ಕಾರ ಎಚ್ಚರಿಸ್ತಾ ಇವೆ, ಬ್ಯಾಂಕ್ಗಳು ಜಾಗೃತವಾಗಿ ಅಂತಿವೆ. ಆದರೂ ಆಸೆಗೆ ಬಿದ್ದು ಜನ ಕಷ್ಟದ ದುಡಿಮೆಯನ್ನ ಈ ತೋಳಗಳ ಪಾಲಿಗೆ ಎಸೆತಿದ್ದಾರೆ. ನೆನಪಿಡಿ, ಬೆವರಿನ ಹನಿ ಇಲ್ಲದೆ ಕೋಟಿ ಕೋಟಿ ಸುರಿಯೋಕೆ ಯಾರೂ ದಾನಿಗಳಿಲ್ಲ. ಸ್ನೇಹಿತರೆ, ಕಷ್ಟಪಟ್ಟು ದುಡಿದ ಹಣವನ್ನ ಯಾರೋ ಕಿರಾತಕರಿಗೆ ಸುಲಭವಾಗಿ ಕೊಡಬೇಡಿ ನೀವು. ಸರ್ಕಾರ ಅಥವಾ RBI ಯಾವತ್ತೂ ಇಂತಹ ಜಾಕ್ಪಾಟ್ ಆಫರ್ ಕೊಡಲ್ಲ. ಅನಾಮಧೇಯ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಯಾವುದೇ ಆ್ಯಪ್ ಡೌನ್ಲೋಡ್ ಮಾಡುವ ಮುನ್ನ 100 ಬಾರಿ ಯೋಚಿಸಿ. ಇಂತಹ ಆಮಿಷದ ಜಾಹೀರಾತು ಕಂಡ್ರೆ ಸೈಬರ್ ಕ್ರೈಮ್ ನಂಬರ್ 1930ಗೆ ಕಾಲ್ ಮಾಡಿ ದೂರು ನೀಡಿ. ನೆನಪಿಡಿ, ಆಸೆ ಅತಿ ಆಗಬಾರ್ದು. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಜಾಗೃತವಾಗಿರಿ. ನಿಮ್ಮ ಹಣವನ್ನು ನೀವೇ ಕಾಪಾಡಿಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ ಅವರ ಕಷ್ಟದ ಹಣವನ್ನು ಉಳಿಸಿ.